ನನ್ನ ಸಮುದಾಯದ ಕುಲ ಬಾಂಧವರಿಗೆ ಕೆಲವು ವಿಚಾರ ಹೇಳ್ಬಿಡ್ತೀನಿ. ನಂತರ ಕಾರ್ಯಕ್ರಮದಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಬಲಿಜ ಸಮುದಾಯದಲ್ಲಿ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರನ್ನ ನಾವು ಆರಾಧ್ಯ ದೈವ ಅಂತ ಭಾವಿಸ್ತೀವಿ. ಅವರ ಹೆಸರಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಜಯಂತಿಯನ್ನ ಆಚರಿಸ್ತೀವಿ. ನಂತರ ನಮ್ಮ ಸಮುದಾಯದ ಮಕ್ಕಳಿಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಆನೇಕಲ್ ತಿಮ್ಮಯ್ಯ ಅಂತ ಒಂದು ಹಾಸ್ಟೆಲ್ ಇದೆ. 1932 ಅಲ್ಲಿ ಕೋರ್ಟ್ ಆಕ್ಷನ್ ಮುಖಾಂತರ ಆನೇಕಲ್ ತಿಮ್ಮಯ್ಯನವರು ಹಾಸ್ಟೆಲ್ನ ಆ ಜಾಗವನ್ನ ತಗೊಳ್ತಾರೆ. 1936 ಅಲ್ಲಿ ಬಲಿಜ ಸಮುದಾಯದ ಮಕ್ಕಳಿಗಾಗಿ ಆ ಹಾಸ್ಟೆಲ್ ಅನ್ನ ಡೆಡಿಕೇಟ್ ಮಾಡ್ತಾರೆ. ಬಲಿಜ ಸಮುದಾಯದ ಹಾಸ್ಟೆಲ್ ಎಂತ ಪ್ರತಿಭೆಗಳು ಹೊರಬಂದಿದ್ದಾರೆ ಅಂದ್ರೆ, ಫಾರ್ಮರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ರಿಟೈರ್ಡ್ IAS ಆಫೀಸರ್ MR ಶ್ರೀನಿವಾಸ್ ಮೂರ್ತಿ ಅವರು ನಮ್ಮ ಸಮುದಾಯದ ಹಾಸ್ಟೆಲ್ ಓದಿ ಎಂಟ್ರೆನ್ಸ್ ಎಕ್ಸಾಮ್ ನ ಪಾಸ್ ಮಾಡಿದ್ರು. ಕುಚ್ಚಣ್ಣ ಶ್ರೀನಿವಾಸ್ ಮೂರ್ತಿ ಅಂತ ಫಾರ್ಮರ್ DGP ಗವರ್ಮೆಂಟ್ ಆಫ್ ಕರ್ನಾಟಕ, ಅವರು ನಮ್ಮ ಸಮುದಾಯದ ಹಾಸ್ಟೆಲ್ ಓದಿದವರು. ಇವತ್ತು ಅಂತ ಆನೇಕಲ್ ತಿಮ್ಮಯ್ಯ ಹಾಸ್ಟೆಲ್ 1936 ಇಂದ ಪ್ರಾರಂಭ ಆಗುತ್ತೆ. 2006 ಅಲ್ಲಿ ಏನ್ ಮಾಡ್ತಾರೆ, ಆವತ್ತು ಆನೇಕಲ್ ತಿಮ್ಮಯ್ಯ ಹಾಸ್ಟೆಲ್ ನಡೆಸೋರು ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ, ಲೋನ್ ತಗೊಂತಾರೆ. ಎಷ್ಟು? 12 ಕೋಟಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂತಾರೆ. 12 ಕೋಟಿ 2006 ಅಲ್ಲಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಅದು 2017ಕ್ಕೆ 37 ಕೋಟಿ ಆಗ್ಬಿಡುತ್ತೆ. 37 ಕೋಟಿ ಆದಾಗ ಎಂಟೈರ್ ಪ್ರಾಪರ್ಟಿ ಅಪೆಕ್ಸ್ ಬ್ಯಾಂಕ್ ಅವರು ಪೇಪರ್ ಅಲ್ಲಿ ಪಬ್ಲಿಕೇಶನ್ ಕೊಡ್ತಾರೆ ಹರಾಜಿಗೆ ಹಾಕ್ಬೇಕು ಅಂತ. ಇವಾಗ 37 ಕೋಟಿ ಕಟ್ಟೋರು ಯಾರು ಕಟ್ಟೋರು ಅಂದಾಗ ಆಗ ನಮ್ಮ ಸಮುದಾಯದ ಹಿರಿಯರು MR ಜಯರಾಮ್ ಸರ್, PC ಮೋಹನ್ ಅವರು, ಇನ್ನು ಕೆಲವರು ಕುತ್ಕೊಂಡು ಹಣ 37 ಕೋಟಿ ಕಟ್ಟಲಿಲ್ಲ ಅಂದ್ರೆ ನಮ್ಮ ಸಮುದಾಯದ ಪ್ರಾಪರ್ಟಿ ಸರ್ಕಾರದ ಪಾಲಾಗ್ಬಿಡುತ್ತೆ, ಇಲ್ಲ ಯಾರಾದ್ರೂ ತಗೊಂಡು ಹೋಗ್ಬಿಡ್ತಾರೆ ಅಂದಾಗ ಆವತ್ತು ಈ ವೇದಿಕೆಯಲ್ಲಿ MR ಜಯರಾಮ್ ಅವರು, PC ಮೋಹನ್ ಅವರು, ಇನ್ನೊಬ್ರು ಕುತ್ಕೊಂತಾರೆ. ಆಗ MR ಜಯರಾಮ್ ಅವ್ರು ಹೇಳ್ತಾರೆ, PC ಮೋಹನ್ ಅವರೇ ನೀವು 5 ಕೋಟಿ ರೂಪಾಯಿ ಕೊಡಿ, ಇನ್ನೊಬ್ಬರಿಗೆ KM ಶ್ರೀನಿವಾಸ ಮೂರ್ತಿ ಅವರಿಗೆ ನೀವು 5 ಕೋಟಿ ರೂಪಾಯಿ ಕೊಡಿ, ಮಿಕ್ಕಿದ್ ನಾನು 27 ಕೋಟಿ ರೂಪಾಯಿ ಕೊಡ್ತೀನಿ, ನಮ್ಮ ಸಮುದಾಯದ ಪ್ರಾಪರ್ಟಿಯನ್ನ ಮಕ್ಕಳಿಗೋಸ್ಕರ ಉಳಿಸೋಣ ಅಂತ. 15 ದಿನ ಟೈಮ್ ಇರುತ್ತೆ ಆಕ್ಷನ್ಗೆ. 10 ಡೇಸ್ ಹಿಂಗಾಗುತ್ತೆ. ಲಾಸ್ಟ್ 5 ಡೇಸ್ ಅಲ್ಲಿ ನಮ್ಮ PC ಮೋಹನ್ ಅವರು ನಾನೇ ಕೊಡ್ಬೇಕು, ನಾನು ಕೊಡೋದಿಲ್ಲ ಅಂತ ಬಿಡ್ತಾರೆ. ಇವಾಗ 37 ಕೋಟಿ ಕಟ್ಟೋರು ಯಾರು? ಅವಾಗ ಏಕಾಏಕಿ ನೈಟ್ ದಿನ ಆಕ್ಷನ್ ಇರುತ್ತೆ ಅಂದಾಗ ನಮ್ MR ಜಯರಾಮ್ ಸಾಹೇಬ್ರು, MR ಸೀತಾರಾಮ್ ಸಾಹೇಬ್ರು ಆವತ್ತಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬರ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ಅವತ್ತು ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ KN ರಾಜಣ್ಣ ಸಾಹೇಬ್ರಾಗಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ರಾಜಣ್ಣ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. 37 ಕೋಟಿ ಕಟ್ಟಲಿಲ್ಲ ಅಂದ್ರೆ ಸಮುದಾಯದ ಪ್ರಾಪರ್ಟಿ ಹರಾಜಾಗ್ಬಿಡುತ್ತೆ. ಆವಾಗ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು 20 ಕೋಟಿಯನ್ನ ವೇವ್ ಆಫ್ ಮಾಡ್ತಾರೆ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ. ರಾಜಣ್ಣ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ವೇವ್ ಆಫ್ ಮಾಡ್ತಾರೆ, ಬರೀ 17 ಕೋಟಿ ಕಟ್ಟಿ ಸಾಕು ಅಂತಾರೆ. ಸಿದ್ದರಾಮಯ್ಯ ಸಾಹೇಬ್ರದ್ದು, ಕಾಂಗ್ರೆಸ್ ಪಕ್ಷದ್ದು, ನನ್ನ ಸಮುದಾಯಕ್ಕೆ ಇದು ಮೊದಲನೇ ಕೊಡುಗೆ. 20 ಕೋಟಿ ವೇವ್ ಆಫ್ ಮಾಡಿದ್ದಾರೆ. 20 ಕೋಟಿ ವೇವ್ ಆಫ್ ಮಾಡಿದ್ದಾರೆ. 20 ಕೋಟಿ ವೇವ್ ಆಫ್ ಮಾಡ್ತಾರೆ. ಇದು ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ. ಈಗ 17 ಕೋಟಿ ಕಟ್ಟೋರು ಯಾರು? ಆ PC ಮೋಹನ್ ಅವರು ನಾನೇ ಸಪರೇಟ್ ಹಾಸ್ಟೆಲ್ ಕಟ್ತೀನಿ, ಈ ಹಾಸ್ಟೆಲ್ ನಾನು ನಡೆಸಲ್ಲ ಅಂತ ಸಮುದಾಯಕ್ಕೆ ವಿರುದ್ಧವಾಗಿ ಒಂದು ಮಹಾಸಭಾ ಅಂತ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಯಾಕೆಂದ್ರೆ ಮೋಹನ್ ಅವರ ಭಜನಾ ಮಂಡಳಿ, ಅವ್ರಿಗೆ ಭಜನೆ ಮಾಡ್ಬೇಕಲ್ಲ, ಬಡ ಮಕ್ಕಳಿಗೆ ಹಾಸ್ಟೆಲ್ ಕೊಟ್ರೆ ದುಡ್ಡು ಕೊಟ್ರೆ ಯಾರು ಭಜನೆ ಮಾಡ್ತಾರೆ?